Good morning, students. We already finished the first chapter, that is Living World, and the second chapter is dealing with the biological classification. Already we know, we have studied why we need classification, how we are going to classify using taxons or categories. So in this chapter, we are going to deal with in depth about the few classifications, and we are going to classify the kingdoms also. Okay, yes, we are going to begin with the biological classification today. Yes, so the beginning of the classification is given by the scientist Aristotle. So he's the scientist, he's the discoverer of classification ಅಥವಾ biological classification ಅನ್ನು ಫಸ್ಟ್ ಅಟೆಂಪ್ಟ್ ಮಾಡಿದವರು ಯಾರು? ಅರಿಸ್ಟಾಟಲ್. ಓಕೆ, ಆ್ಯಂಡ್ ಹಿ ಕ್ಲಾಸಿಫೈಡ್ ಪ್ಲ್ಯಾಂಟ್ಸ್. ಅವನು ಪ್ಲ್ಯಾಂಟ್ಸನ್ನು ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ದ? ಟ್ರೀಸ್, ಹರ್ಬ್ಸ್ ಆ್ಯಂಡ್ ಶ್ರಬ್ಸ್. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆಲ್ರೆಡಿ ಟ್ರೀಸ್ ನಮ್ಗೆ ಗೊತ್ತಿದೆ ಹೇಗೆ ಕಾಣುತ್ತೆ ಅಂತ. ಹರ್ಬ್ಸ್ ಆ್ಯಂಡ್ ಹರ್ಬ್ಸ್ ಆರ್ ವೆರಿ ಟೈನಿ ಪ್ಲ್ಯಾಂಟ್ಸ್ ಲೈಕ್ ಗ್ರಾಸಸ್ ನಾವು ಹರ್ಬ್ಸಿಗೆ ಕಂಪೇರ್ ಮಾಡ್ಬೋದು. ಓಕೆ, ಸೊ ಒಂದು ನೆಲದ ಒಂದು ಮಟ್ಟಿಗೆ ಇರುವಂಥ ಒಂದು ಪ್ಲ್ಯಾಂಟ್ಸನ್ನು ನಾವು ಹರ್ಬ್ಸ್ ಅನ್ಬೋದು. ನೆಕ್ಸ್ಟ್, ಫ್ರಾಮ್ ಹರ್ಬ್ಸ್ ದ ಶರ್ಬ್ಸ್ ಆರ್ ವೆರಿ ಬಿಗ್ಗರ್ ಲೈಕ್ ಸಮ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಇವಾಗ ನಾವು ಹೈಬಿಸ್ಕಸ್ ಪ್ಲ್ಯಾಂಟನ್ನೇ ತೊಗೊಳ್ಳುವ, ದಾಸವಾಳ ಗಿಡನ ತೊಗೊಳ್ಳುವ, ಮಲ್ಲಿಗೆ ಗಿಡಗಳನ್ನು ತೊಗೊಳ್ಳುವ. ಆಲ್ ದೀಸ್ ಆರ್ shrubs. ಆ್ಯಂಡ್ ಟ್ರೀಸ್ ಬಗ್ಗೆ ನಮಗೆ ಗೊತ್ತೇ ಇದೆ. ಸೊ ಈ ಅರಿಸ್ಟಾಟಲ್ ವಾಟ್ ಹಿ ಹ್ಯಾಸ್ ಡನ್, ಹಿ ಕ್ಲಾಸಿಫೈಡ್ ದ ಪ್ಲ್ಯಾಂಟ್ಸ್ ಇನ್ ಟು trees, shrubs and herbs. And what about the animals? He classified the animals into two groups based on red blood and without red blood. ಸೊ ಒಂದು ಪ್ಲ್ಯಾಂಟ್ಸನ್ನು ಟ್ರೀಸ್, ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಆಗಿ ಕ್ಲಾಸಿಫೈ ಮಾಡ್ದ. ಎನಿಮಲ್ಸನ್ನು ಹೇಗೆ ಕ್ಲಾಸಿಫೈ ಮಾಡಿದರು? ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆ್ಯಂಡ್ ಅಬ್ಸೆನ್ಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್, ಮೀನ್ಸ್ ಕೆಂಪು ರಕ್ತ ಕಣಗಳು ಇರೋರು ಇಲ್ಲದೇ ಇರೋರು ಅಂತ ಹೇಳಿ ಕ್ಲಾಸಿಫೈನ ಮಾಡ್ದ. Okay, and few more classification he has done in animals. In the chart you can see. Okay, in no red blood, ರಕ್ತ ಕಣಗಳು ಇಲ್ಲದೆ ಇರುವಂಥ ಒಂದು ಮೀನ್ಸ್ ಕೆಂಪು ರಕ್ತ ಕಣಗಳು ಇಲ್ಲದೆ ಇರುವಂಥ ಎನಿಮಲ್ಸ್ನ ಅವನು ಹಾರ್ಡ್ ಬಾಡಿಡ್ ಮೀನ್ಸ್ ವಿಚ್ ಕನ್ಸಿಸ್ಟ್ ಆಫ್ ಹಾರ್ಡ್ ಶೆಲ್ ಸಮಥಿಂಗ್ ಆ್ಯಂಡ್ ಸಾಫ್ಟ್ ಬಾಡಿಡ್. ಓಕೆ, ಶೆಲ್, ನೋ ಶೆಲ್. ಸೊ ಶೆಲ್ಲಿಗೆ ಶೆಲ್ ಫಿಶ್ ಎಕ್ಸಾಂಪಲ್, and for no shell that is jellyfish. Okay, and for hard bodied he has given the insects. But it is criticized. ಈ ಒಂದು ಕ್ಲಾಸಿಫಿಕೇಶನ್ ಕ್ರಿಟಿಸೈಸ್ ಮಾಡಿದರು. ಯಾರು ಈ ಕ್ಲಾಸಿಫಿಕೇಶನನ್ನು ಒಪ್ಕೊಂಡಿಲ್ಲ. ಬಿಕಾಸ್ ಸಿ ಇನ್ ಎನಿಮಲ್ಸ್, ಓಕೆ, ನಾಟ್ ಓನ್ಲಿ based on the red blood cells we cannot classify. This is not only the characteristics. So we know when we are going to classify in organisms, there should be multiple characters based on similarities ಇರ್ಬೋದು, ಡಿಸ್ಸಿಮಿಲಾರಿಟೀಸ್ ಇರ್ಬೋದು. ನಾವು ಅದನ್ನು ಏನು ಮಾಡ್ತೀವಿ, ಒಂದು ಕ್ಯಾಟಗರೀಸಲ್ಲಿ ಇಡ್ತೀವಿ, ಹೌದಾ? ಸೊ ಹೆನ್ಸ್ ದಿಸ್ ಈಸ್ ಕ್ರಿಟಿಸೈಸ್ಡ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಈಸ್ ಗಿವನ್ ಬೈ the scientist called Linnaeus. We know him already, okay, who has given the taxonomy, who has given taxonomic category, who called as a father of taxonomy. Howda? So what he has done in 1758, he has given two kingdom classification. Okay, means he said there are only two kingdoms organisms can classified into. One is Plantae and Animalia. Means ಬೇಸ್ಡ್ ಆನ್ ಹೀಸ್ ಥಿಯರಿ ಆರ್ಗ್ಯಾನಿಸಮ್ಸ್ಗಳನ್ನು ಹೇಗೆ ಕ್ಲಾಸಿಫೈ ಮಾಡಿದರು? ಒಂದು ಪ್ಲ್ಯಾಂಟ್ಸ್ ಆಗಿ, ಇನ್ನೊಂದು ಎನಿಮಲ್ಸ್ ಆಗಿ. ಬಟ್ ಹಿಯರ್ ಆಲ್ಸೋ ದರ್ ಈಸ್ ಡ್ರಾಬ್ಯಾಕ್ಸ್. ಈ ಒಂದು ಥಿಯರಿ ಕೂಡ ಎಕ್ಸೆಪ್ಟ್ ಆಗಿಲ್ಲ. ಯಾಕೆ ಅಪ್ಪ ಎಕ್ಸೆಪ್ಟ್ ಆಗಿಲ್ಲ ಅಂದರೆ ದೆರ್ ಆರ್ ಫ್ಯೂ ಡ್ರಾಬ್ಯಾಕ್ಸ್. ಓಕೆ, ಇಲ್ಲೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಯಾವುದಪ್ಪ ಈ ಡ್ರಾಬ್ಯಾಕ್ಸ್ಗಳು? ಸೊ ನಾಟ್ ಓನ್ಲಿ ಆರ್ಗ್ಯಾನಿಸಮ್ಸ್ನ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆಗಿ ಕ್ಲಾಸಿಫೈ ಮಾಡೋದಲ್ಲದೆ, ಪ್ಲ್ಯಾಂಟ್ಸಲ್ಲೇ ನಾವು ನೋಡೋದಿತ್ತು ಅಂದರೆ ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಕೆಲವೊಂದು ನ್ಯೂಕ್ಲಿಯಸ್ಸಿಗೆ ಮೆಂಬ್ರೇನ್ ಇಲ್ಲದೆ ಇರುವಂಥದ್ದು, ಟ್ರೂ ನ್ಯೂಕ್ಲಿಯಸ್ ಇಲ್ಲದೆ ಇರುವಂಥದ್ದು. ಕೆಲವೊಂದು ಆರ್ಗ್ಯಾನಿಸಮ್ಸಲ್ಲಿ ದ ಸೆಲ್ ಈಸ್ ವಿತ್ ದ ಟ್ರೂ ನ್ಯೂಕ್ಲಿಯಸ್, ದಟ್ ಈಸ್ ಯೂಕ್ಯಾರಿಯೋಟ್ಸ್. ಸೊ ವಾಟ್ ಹ್ಯಾಪನ್ಡ್, ಬೋತ್ ದ ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್ he included under the plants, which is not a good thing. Okay, why he included?
ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಒಂದೇ ಒಂದು ರೀಸನ್ ಅಂದರೆ ಸೆಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ ವಾಲ್, ಹಿ ಇನ್ಕ್ಲೂಡೆಡ್ ಬೋತ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯುಕ್ಯಾರಿಯೋಟ್ಸ್. ಬಟ್ ಇಟ್ ಈಸ್ ರಾಂಗ್ ಬಿಕಾಸ್ ವಿ ನೋ ಬೋತ್ ದಿಸ್ ಯುಕ್ಯಾರಿಯೋಟ್ಸ್ ಆ್ಯಂಡ್ ಪ್ರೊಕ್ಯಾರಿಯೋಟ್ಸ್ ಆರ್ ಡಿಫ್ರೆಂಟ್. ಓಕೆ, ಇನ್ನೊಂದು ಏನು ಅಂದರೆ ಹಿ ಇನ್ಕ್ಲೂಡೆಡ್ ಬೋತ್ ಯುನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ಇನ್ ದ ಸೇಮ್ ಗ್ರೂಪ್, ವಿಚ್ ಈಸ್ ನಾಟ್ accepted. We know unicellular are different, multicellular are different. Okay, we should keep in the different thing. ಹೌದಾ? ಹೇಗೆ ಅಂದರೆ ಎಕ್ಸಾಂಪಲ್ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆ್ಯಂಡ್ ನಿಮ್ಮ 2nd PU ಸ್ಟ್ಯಾಂಡರ್ಡ್ ಅಥವಾ 1st PU ಮಕ್ಕಳಿಗೆ ಒಂದೇ ಕ್ಲಾಸಲ್ಲಿ ಕೂಳಿಸಿ ಕಲಿಸಿದ ಹಾಗೆ. ಹೌದಾ? ಈಸ್ ಇಟ್ acceptable? No. Your standard is different and the 5th standard's mind setup is different. So in the same way, what we need to do before classifying, we should think all the characteristics. Okay, and another difference is not differentiated what heterotropic and autotropic. This is an again important property. Not all they can prepare own food. ಓಕೆ, ಎಲ್ಲರೂ ತಮ್ಮ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಲ್ಲ ಲೈಕ್ ಆಟೋಟ್ರೋಪ್ಸ್. ಸಮ್ ದೇ ಡಿಪೆಂಡ್ ಆನ್ ಅದರ್ಸ್, ರೈಟ್? ಕೆಲವೊಬ್ಬರು ಬೇರೆಯವ್ರ ಮೇಲೆ ಡಿಪೆಂಡ್ ಇರ್ತಾರೆ ಆಹಾರಕ್ಕೋಸ್ಕರ, ದಟ್ ಈಸ್ ಹೆಟ್ರೋಟ್ರೋಪಿಕ್ ಅಂತ ಹೇಳ್ತೀವಿ. ಸೊ ಬೋತ್ ಆರ್ ಡಿಫ್ರೆಂಟ್, ಎರಡೂ ಡಿಫ್ರೆಂಟ್ ಆಗಿರೋದ್ರಿಂದ ಕಾರ್ಲಸ್ ಲಿನೇಯಸ್ ವಾಟ್ ಹಿ ಹ್ಯಾಸ್ ಡನ್, ಹಿ ಹ್ಯಾಸ್ ನಾಟ್ ಡಿಫ್ರೆನ್ಶಿಯೇಟೆಡ್. ಓಕೆ, ಬೇಸ್ಡ್ ಆನ್ ಒನ್ ಕಾಮನ್ ಪಾಯಿಂಟ್ ಏನಾಯಿತು, ಅವರನ್ನು ಕ್ಲಾಸಿಫೈ ಮಾಡ್ದ. ಬಟ್ ವಿ ನೋ ಫಂಗೈ ಈಸ್ ನಾಟ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಕೈಟಿನ್ ಅನ್ನೋ ಒಂದು ಕೆಮಿಕಲಿಂದ ಅವರ ಸೆಲ್ ವಾಲ್ ಆಗಿದೆ, ಸೆಲ್ನ ಬೌಂಡ್ರಿ ಆಗಿದೆ. ಬಟ್ ಅದೇ ಗ್ರೀನ್ ಪ್ಲಾಂಟ್ಸ್ನ ನೋಡಿದಾಗ ಗ್ರೀನ್ ಪ್ಲಾಂಟ್ಸ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅನ್ನೋ ಒಂದು ಶುಗರಿಂದ. ಓಕೆ, ಹೆನ್ಸ್ ಬೇಸ್ಡ್ ಆನ್ ದೀಸ್ ಆಲ್ ಕ್ಯಾರೆಕ್ಟರ್ಸ್ ದ 2 kingdom ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಆಲ್ಸೋ ನಾಟ್ accepted. So what kind of classification is accepted now? So this is the classification which is accepted universally. ಯಾವುದು? 5 kingdom system, and this is very important, which is given by the scientist R.H. Whittaker. ಯಾರು ಈ 5 kingdom system ಕ್ಲಾಸಿಫಿಕೇಷನನ್ನು ಪ್ರಪೋಸ್ ಮಾಡಿದವರು ಅಥವಾ ಇನ್ವೆಂಟ್ ಅಥವಾ ಡಿಸ್ಕವರ್ ಮಾಡಿದವರು? ದ ಸೈಂಟಿಸ್ಟ್ ಕಾಲ್ಡ್ ಆಸ್ R.H. Whittaker. Remember in 1969. Remember the scientist name? Aristotle has given the basic biological classification. Okay, 2 kingdom system of classification given by, yes, Carolus Linnaeus. 5 kingdom system of classification is given by the scientist called R.H. Whittaker. And what are those 5 kingdoms? Monera, Protista, Fungi, Plantae and Animalia. Okay, this classification is based on, he has not done simply classify ಮಾಡಿಲ್ಲ. ಈ 5 kingdom system classification ಯಾವ ಬೇಸಿಸ್ ಮೇಲಾಗಿದೆ? there are few important characteristics. Okay, he has taken to classify organisms into 5 kingdoms. what are those properties? cell structure ಇರ್ಬೋದು, ಥ್ಯಾಲಸ್ ಅಂದರೆ ಬಾಡಿ ಆರ್ಗನೈಸೇಷನ್ ಇರ್ಬೋದು, ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಅವ್ರು ತಗೊಳ್ಳೋವಂಥ ಆಹಾರ, ರೀಪ್ರೊಡಕ್ಷನ್ ಇರ್ಬೋದು, ಆ್ಯಂಡ್ ಫೈಲೋಜೆನೆಟಿಕ್ ಅಂದರೆ ಇವಾಲ್ಯೂಷನರಿ ರಿಲೇಷನ್ಶಿಪ್ಸ್. ಓಕೆ, ಹೇಗೆ ಯಾವ ರೀತಿಯಲ್ಲಿ ಇವಾಲ್ವ್ ಆಗಿದೆ ಆ ಒಂದು ರಿಲೇಷನ್ಶಿಪ್ಸ್ ಮೇಲೆ, ಈ ಎಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ R.H. Whittaker classified organisms into 5 kingdom classification, and this 5 kingdom classification is accepted by everyone. Okay, okay. This tabular column is very important. Okay, this tabular column is very important. In this side, these are the characteristics. Okay, and these are the kingdoms. Understood? 5 kingdoms. So characters, the first character na ನಾವು cell type ಅಂತ ತಗೊಂಡಾಗ we know there are 2 types of cells. One is prokaryotes and another is eukaryotes. prokaryotes ಅಂದರೆ ಏನು? ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಇರೋವಂಥ ನ್ಯೂಕ್ಲಿಯಸ್ ಇರುವಂಥದ್ದು, ಫಸ್ಟ್ ಫಾರ್ಮ್ಡ್. ಓಕೆ, ಯೂಕ್ಯಾರಿಯೋಟ್ಸ್ ಅಂದರೆ ಟ್ರೂ ನ್ಯೂಕ್ಲಿಯಸ್ ಇರುವಂಥದ್ದು, ದ ನ್ಯೂಕ್ಲಿಯಸ್ ವಿತ್ ಮೆಂಬ್ರೇನ್ ಬೌಂಡೆಡ್. ಓಕೆ, ಸೊ 5 ಕಿಂಗ್ಡಮ್ಸ್ಗಳನ್ನು ನೋಡಿದಾಗ ಓನ್ಲಿ ಮೊನೆರಾ ಆರ್ prokaryotes and rest all are eukaryotes. Okay,
based on the cell type. Next, based on the cell wall. Okay, organisms andre they are made up of cells, we know, and all the cells they have what? A cell boundary or cell membrane. ಎನಿಮಲ್ ಸೆಲ್ಸಲ್ಲಿ ಏನಿರುತ್ತೆ? ಸೆಲ್ ವಾಲ್ ಇರಲ್ಲ. ಅದೇ ಪ್ಲ್ಯಾಂಟ್ ಸೆಲ್ ಅಂದರೆ ಒಂದು ಥಿಕ್ ರಿಜಿಡ್ ಸೆಲ್ ವಾಲ್ ಇರುತ್ತೆ ವಿಚ್ ಇಸ್ ಸ್ಟ್ರಿಕ್ಟ್ಲಿ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ದಿಸ್ ಇಸ್ ದ ಬೇಸಿಕ್ ಥಿಂಗ್ ನೀವು ಓದಿರೋ ಅಂಥದ್ದು. ಓಕೆ, ಈ ಸೆಲ್ ವಾಲ್ ಮೇಲೆ ಈ ಕಿಂಗ್ಡಮ್ನ ಅವನು ಕ್ಲಾಸಿಫೈ ಮಾಡ್ತಾನೆ. ಹೇಗೆ? ಮೊನೆರನ್ಸ್ನ ತಗೊಂಡಾಗ ಮೊನೆರನ್ಸಲ್ಲಿ ಏನಿದೆ? ಪಾಲಿಸ್ಯಾಕ್ರೈಡ್ ಮತ್ತು ಅಮೈನೋ ಆ್ಯಸಿಡ್ ಅನ್ನುವಂಥದ್ದು, ಮೀನ್ಸ್ ನಾನ್ ಸೆಲ್ಯುಲೋಸಿಕ್. ವಾಟ್ ಈಸ್ ಪಾಲಿಸ್ಯಾಕ್ರೈಡ್? ಇಟ್ ಈಸ್ ಒನ್ ಆಫ್ ದ ಶುಗರ್. ಅಮೈನೋ ಆ್ಯಸಿಡ್ ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ಗಳ ಬಿಲ್ಡಿಂಗ್ ಬ್ಲಾಕ್ ಅವು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರೊಟಿಸ್ಟಾ. ದ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ಸಮ್, ಅಂದರೆ ಸೆಲ್ ವಾಲ್ ಇಲ್ಲದೆ ಇರೋವಂಥದ್ದು ಇದ್ದರೂ ಅದು ಸೆಲ್ಯುಲೋಸಿಂದ ಇಲ್ಲದೆ ಇರೋವಂಥದ್ದು. ಓಕೆ, ಸೊ ನೆಕ್ಸ್ಟ್ ಫಂಗೈ ಸ್ಪೆಷಲಿ ದೇ ಆರ್ ಮೇಡ್ ಅಪ್ ಆಫ್ ಕೈಟಿನ್. ಪ್ಲ್ಯಾಂಟೆ ಅಂದರೆ ಸೆಲ್ಯುಲೋಸಿಂದ ಆಗುವಂಥದ್ದು. ಪ್ರೆಸೆಂಟ್ ಇದೆ ಇರುತ್ತೆ ಸೆಲ್ ವಾಲ್ ಬಟ್ ಸೆಲ್ಯುಲೋಸ್. ಬಟ್ ವಿಲ್ ಕಮ್ ಟು ದ ಎನಿಮಲಿಯಾ ವಿ ನೋ ದ ಸೆಲ್ ಈಸ್ ನಾಟ್ ಮೇಡ್ ಅಪ್ ಆಫ್ cell wall is absent. Okay, next property is presence or absence of a nuclear membrane. Okay, presence and absence in nuclear membrane na nodidaga, so here you can see the monerans are prokaryotes, andre avralli nuclear membrane illde iruvanthaddu, hauda, but all other are eukaryote. ಇಲ್ಲಿ ಮೇಲ್ ನೋಡಿದಿರಿ. ಸೊ ಹಾಗಾಗಿ ಏನಾಯಿತು? ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲದರಲ್ಲೂ ಪ್ರೆಸೆಂಟ್ ಇರುವಂಥದ್ದು, ಬಿಕಾಸ್ ಆಲ್ ಆರ್ ಯೂಕ್ಯಾರಿಯೋಟ್ಸ್. ನೆಕ್ಸ್ಟ್ ಈಸ್ ಅ ಬಾಡಿ ಆರ್ಗನೈಸೇಷನ್. ಬಾಡಿ ಆರ್ಗನೈಸ್ ಹೇಗಾಗಿದೆ? ಓಕೆ, ಇವಾಗ ನಮ್ಮ ಒಂದು ಹ್ಯೂಮನ್ಸ್ ಬಾಡಿ ಅಂತ ತಗೊಂಡಾಗ ನಮ್ಮಲ್ಲಿ ಸೆಲ್ಸ್ ಇದೆ. ಎಲ್ಲ ಸೆಲ್ಸ್ ಸೇರಿ ನಮ್ಮಲ್ಲಿ ಟಿಶ್ಯೂಸ್ ಆಗುತ್ತೆ. ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿ ನಮ್ಮಲ್ಲಿ ಆರ್ಗನ್ಸ್ ಇದೆ. ಹಾಗೆ ಆರ್ಗನ್ ಸಿಸ್ಟಮ್ಸ್ ಇದೆ. ಹೇಗೆ ಡೈಜೆಸ್ಟಿವ್ ಸಿಸ್ಟಮ್ ಅಂತೀವಿ, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತೀವಿ. ವೆಲ್ ಡೆವಲಪ್ಡ್ ಸಿಸ್ಟಮ್ಸ್ ಇರೋದ್ರಿಂದ ಸೊ ನಮ್ಮಲ್ಲಿ ಏನಿದೆ? ಆರ್ಗನ್ ಸಿಸ್ಟಮ್ ಲೆವೆಲ್, ಕೆಲವೊಂದು ಲೆವೆಲ್ಸ್ ಇರೋವಂಥದ್ದು. ಇವಾಗ ಹೇಗೆ ನಾವು ಓದಬೇಕಾದ್ರೆ ವೆನ್ ವಿ ಟೇಕ್ ದ ಸೈನ್ಸ್ ಆರ್ ಮ್ಯಾಥ್ಸ್, ಜಸ್ಟ್ ಇಮ್ಯಾಜಿನ್ ದ ಮ್ಯಾಥ್ಸ್ ಇನ್ ಯುವರ್ LKG, UKG or nursery or from the first standard, and imagine your maths in first PU. Is the level is same? Okay, understanding level same idya? Difficulties level same idya? No. Okay, what happened? Simple ಇಂದ ನಾವಿನ್ನು ಕಾಂಪ್ಲೆಕ್ಸ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಕಲಿತಿದ್ದೀವಿ ಸ್ಟ್ಯಾಂಡರ್ಡ್ಸ್ ಬೈ ಸ್ಟ್ಯಾಂಡರ್ಡ್ಸ್. ಓಕೆ, ಹಿಯರ್ ಆಲ್ಸೋ ಫ್ರಮ್ ದ ಎನಿಮಲ್ಸ್, based on the body organization there are different levels, and this levels always starts from a single cell, that we call it as cellular. ಇವಾಗ ಬಾಡಿಲಿ ಕೆಲವೊಂದು ಸೆಲ್ಸೇ ಇರೋದ್ರಿಂದ ಅಥವಾ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಇರೋದ್ರಿಂದ ನಾವು ಅವರನ್ನು ಸೆಲ್ಯುಲರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತೀವಿ. ಮೀನ್ಸ್ ದೇರ್ ಇಸ್ ನೋ ಗ್ರೂಪ್ ಆಫ್ ಟಿಶ್ಯೂಸ್ ಬಿಕಾಸ್ ದೇ ಕಂಟೈನ್ ಸಿಂಗಲ್ ಸೆಲ್ ಲೈಕ್ ಅಮೀಬಾ. ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ರೈಟ್? ಸೊ ಸೇಮ್ ವೇ ಇನ್ ಮೊನೆರನ್ಸ್, ಎಕ್ಸಾಂಪಲ್ ಮೊನೆರನ್ಸಲ್ಲಿ ಎಲ್ಲ ಬ್ಯಾಕ್ಟೀರಿಯಾಸ್ಗಳಿಗೆ ನಾವು ಮೊನೆರನ್ಸ್ ಕಿಂಗ್ಡಮಲ್ಲಿ ಇಡ್ತೀವಿ. ಓಕೆ, ಸೊ ಹಾಗಾಗಿ ದೇ ಆರ್ ಸಿಂಗಲ್ ಸೆಲ್ಡ್. ಇವನ್ ಪ್ರೊಟಿಸ್ಟಾನೂ ಕೂಡ, ಪ್ರೊಟಿಸ್ಟಾದಲ್ಲಿ ಅಮೀಬಾ ಬರುತ್ತೆ, ಯೂಗ್ಲಿನಾ ಬರುವಂಥದ್ದು. ಓಕೆ, ಸೆಲ್ಯುಲರ್. ಫಂಗೈ ಅಂತ ತಗೊಂಡಾಗ, ಓಕೆ, ದ ಥರ್ಡ್ ಕಿಂಗ್ಡಮ್, ನೌ ಇಟ್ ಈಸ್ ಕನ್ಸಿಸ್ಟ್ ಆಫ್ ಲೂಸ್ ಟಿಶ್ಯೂ, ನಾಟ್ ಕಾಂಪ್ಯಾಕ್ಟ್ ಟಿಶ್ಯೂ ಇರುವಂಥದ್ದು, ಜಸ್ಟ್ ಗ್ರೂಪ್ ಆಫ್ ಸೆಲ್ಸ್ ಸೇರಿ ಪ್ರೀ ಟಿಶ್ಯೂ ಆಗಿರುವಂಥದ್ದು. ಅದೇ ನಾವು ಪ್ಲ್ಯಾಂಟನ್ನು ತಗೊಂಡಾಗ ಟಿಶ್ಯೂಸ್ ಇದೆಯಾ? ಎಸ್. ಆ್ಯಂಡ್ ಎನಿಮಲ್ಸ್ನ ತಗೊಂಡಾಗ ಟಿಶ್ಯೂಸು ಇರುವಂಥದ್ದು, ಲೈಕ್ ಹೈಡ್ರಾ ಅಂತ ತಗೊಳ್ತೀವಿ. ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಕೂಡ ಇರುವಂಥದ್ದು, ಲೈಕ್ ಎಕ್ಸಾಂಪಲ್ ಹ್ಯೂಮನ್ಸ್, ನಮ್ಮಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಇದೆ. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಆ್ಯಸ್ ಅ ಬಾಡಿ ಆರ್ಗನೈಸೇಷನ್. And the last is a mode of nutrition. So what is nutrition? Okay, food intake which gives energy or which supplies nutrients. Okay, that we call it as nutrition, right? So what kind of nutrition will be there? ಎರಡು ವಿಧಗಳಲ್ಲಿ ನ್ಯೂಟ್ರಿಷನ್, ಮೋಡ್ ಆಫ್ ನ್ಯೂಟ್ರಿಷನ್ನ ಕ್ಲಾಸಿಫೈ ಮಾಡಿದ್ದಾರೆ. ಒಂದು, ತಮ್ಮ ಆಹಾರ ತಾವೇ ಪ್ರಿಪೇರ್ ಮಾಡ್ಕೊಳ್ಳೋವಂಥ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಆಟೋಟ್ರೋಪ್ ಆರ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇನ್ನೊಂದು ಗುಂಪುಗಳೇನಿರುತ್ತೆ, ದೇ ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಹೆಟ್ರೋಟ್ರೋಪ್ಸ್ ಆರ್ ಹೆಟಿರೋಟ್ರೋಪಿಕ್. ಬ್ಯಾಕ್ಟೀರಿಯಾಗಳಲ್ಲಿ ಬಂದಾಗ
Bacterias are both autotrophic and heterotrophic. Means ತಮ್ಮ ಆಹಾರ ಕೆಲವೊಂದು ತಮ್ಮ ಆಹಾರಗಳನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಆರ್ ಮೊನೆರನ್ಸ್ಗಳು ಬೇರೆಯವ್ರ ಮೇಲೆ ಡಿಪೆಂಡ್ ಇರುತ್ತೆ ಫಾರ್ ಫುಡ್. When it comes to protista also same type, both autotrophs and heterotrophs. And fungi, they are specifically heterotrophs. Plants ಗಳು ಬಂದಾಗ we know all plants are autotrophs. They can prepare their own food by undergoing photosynthesis. And the last thing is heterotrophic, means what happens, all the animals, they never prepare their own food, they depend on others for food, hence they are heterotrophs. So now based on the mode of nutrition also we can classify the five kingdom system. So based on these characters he classified the five kingdom system. Because of this proper characters, no, this five kingdom system is accepted. Okay, it is easily accepted, accept ಮಾಡ್ಕೊಂಡಿರುವಂಥದ್ದು. ಅರ್ಥ ಆಯ್ತಾ? ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕಿಂಗ್ಡಮ್, ದಟ್ ಈಸ್ ಮೊನೆರನ್ಸ್. ಓಕೆ, ಈ ಎಲ್ಲ 5 ಕಿಂಗ್ಡಮ್ನ ನಾವು ಸಪ್ರೇಟಾಗಿ ಓದೋವಂಥದ್ದು ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ. ಮೊನೆರನ್ಸ್ ಜನರಲ್ ಕ್ಯಾರೆಕ್ಟರ್ ಇರ್ಬೋದು, ಸೊ ಅದನ್ನೇನಾದರೂ ಕ್ಲಾಸಿಫೈ ಮಾಡಿದಾರಾ, ಆ ಕ್ಲಾಸಿಫಿಕೇಷನ್ ಬಗ್ಗೆ ಓದುವಂಥದ್ದು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಡುವ. ಓಕೆ, ಅದರ ಇಂಪಾರ್ಟೆನ್ಸ್, ಎಕನಾಮಿಕ್ ಇಂಪಾರ್ಟೆನ್ಸ್, ಕಮರ್ಷಿಯಲ್ ಇಂಪಾರ್ಟೆನ್ಸ್, everything we are going to study separately about all 5 different kingdoms. And we you know already, after biological classification the 2 remaining chapters are Plantae and Animae. We are going to deal with separately about plants and animals in different chapters. Okay, thank you.